ಕೋಳಿ ಮೊಟ್ಟೆಯ ಮೇಲೆ ಅವರ ಹೆಸರನ್ನು ಬರೆದು ಒಂದು ಕರ್ಪೂರವನ್ನು ಹಚ್ಚಿ ಈ ಒಂದು ತಂತ್ರವನ್ನು ಮಾಡೋದರಿಂದ ನೀವು ಇಷ್ಟಪಡುವಂತಹ ಸ್ತ್ರೀ ಅಥವಾ ಪುರುಷ 3 ದಿನದಲ್ಲಿ ನೀವು ಹೇಳಿದ ಹಾಗೆ ನಿಮ್ಮ ಕೈವಶ ಖಂಡಿತ ಆಗ್ತಾರೆ. ಅದು ಯಾವ ಉದ್ದೇಶಕ್ಕೆ ಮಾಡ್ತಿದ್ದೀರಾ ಅನ್ನೋದು ಯೋಚನೆ ಮಾಡಿ ಇದನ್ನು ಮಾಡಬೇಕಾಗತ್ತೆ. ಯಾವುದೋ ಒಂದು ಮುಖ್ಯವಾದ ಕೆಲಸ ಅವರಿಂದ ನಿಮಗೆ ಆಗಬೇಕು ಅನ್ನೋದಾದರೆ, ಯಾರೋ ನಿಮಗೆ ಮೋಸ ಮಾಡ್ತಿದ್ರೆ ಅವರಿಂದ ನಿಮಗೆ ದುಡ್ಡು ಸಿಗಬೇಕು ಅನ್ನೋದಾದರೆ, ಆಟ ಆಡಿಸ್ತಿದ್ರೆ ಅನ್ನೋದಾದರೂ ಕೂಡ ಅವ್ರನ್ನ ವಶ ಮಾಡಿಕೊಂಡು ನಿಮ್ಮ ದುಡ್ಡನ್ನು ನೀವು ತೆಗೆದುಕೊಳ್ಳುವಂಥದ್ದು, ಅಥವಾ ನಿಮ್ಮ ಪರ್ಸ್ನಲ್ ಬಯಕೆಗಳು ಏನೇ ಇದ್ದರೂ ಅವರಿಂದ ಈಡೇರಿಸಿಕೊಳ್ಳೋದಕ್ಕೆ ಈ ತಂತ್ರ ಬೇಗ ಮತ್ತು ವೇಗವಾಗಿ ಆಗುತ್ತೆ. ಇದನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕಮೆಂಟಲ್ಲಿ ಹಾಕಿ ತಿಳಿಸಿ. ಪ್ರತಿ ಕಮೆಂಟ್ಗೂ ರಿಪ್ಲೈ ಕೊಡ್ತೀವಿ. ಸಮಸ್ಯೆಗಳು ಇದ್ದಾಗ ಪರಿಹಾರ ಅನ್ನುವುದು ಇದ್ದೇ ಇರುತ್ತದೆ. ಅಂತಹ ಪರಿಹಾರಕ್ಕಾಗಿ ಪಂಡಿತರು ದೈವಜ್ಞ ಶಿವಾನಂದ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಸಂಪರ್ಕಿಸಿ. ಪರಿಹಾರ ಖಂಡಿತವಾಗಿಯೂ ನೀಡ್ತಾರೆ. ಇನ್ನು ಯಾವುದೇ ಒಬ್ಬ ಸ್ತ್ರೀ ಅಥವಾ ಪುರುಷರು ನಿಮ್ಮ ಕೈವಶಕ್ಕೆ ಆಗಬೇಕು, ನೀವು ಹೇಳಿದ ಹಾಗೆ ನಿಮ್ಮ ಮಾತನ್ನು ಕೇಳಬೇಕು, ಅವರಿಂದ ಯಾವುದೋ ಒಂದು ಕೆಲಸಗಳು ನಿಮಗೆ ಆಗಬೇಕು ಅನ್ನೋದಾದರೂ ಕೂಡ ಒಂದು ಕೋಳಿ ಮೊಟ್ಟೆಯನ್ನು ತೆಗೆದುಕೊಂಡು ಬಂದು ಕೆಂಪು ಮಾರ್ಕರ್ ಪೆನ್ನಿನಿಂದ ನಕ್ಷತ್ರವನ್ನು ಕೋಳಿ ಮೊಟ್ಟೆಯ ಮೇಲೆ ಬರೆದಾದ ನಂತರ ಅದರ ಹಿಂಭಾಗದಲ್ಲಿ ಆ ವ್ಯಕ್ತಿಯ ಹೆಸರನ್ನು ಬರಿಬೇಕು. ಅದರ ಕೆಳಗೆ ಯಾವ ಕೆಲಸ ಅವರಿಂದ ನಿಮಗೆ ಆಗಬೇಕು ಅನ್ನೋದನ್ನು ಒಂದು ಲೈನಲ್ಲಿ ಮೊಟ್ಟೆಯ ಸುತ್ತ ಬರುವ ಹಾಗೆ ಬರೆದುಕೊಳ್ಬೇಕು. ಅದಾದ ಮೇಲೆ ಆ ಕೋಳಿ ಮೊಟ್ಟೆಯ ಮೇಲೆ ಮನಸ್ಸಿನಲ್ಲಿ ಯಾವ ಕೆಲಸ ಅವರಿಂದ ಆಗಬೇಕು ಅಂತ ಅನ್ನೋದನ್ನು ನೆನೆಸ್ಕೊಂಡು ಒಂದು ಕರ್ಪೂರವನ್ನು ಅದರ ಮೇಲಿಟ್ಟು ಅದಕ್ಕೆ ನೀವೇನು ಮಾಡಬೇಕು, ಒಂದು ಲವಂಗದ ಜೊತೆಗೆ ಕರ್ಪೂರವನ್ನು ಸುಡಬೇಕು. ಸುಡುತ್ತಿರುವಾಗ ಆ ಒಂದು ಮಂತ್ರ ಹೇಳ್ತೀವಿ, ರಹಸ್ಯ ಮಂತ್ರ. ಓಂ ಶ್ರೀಂ ಕ್ಲೀಂ ಆವಾಹನ ವಶ್ಯಂ 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 ಸ್ವಾಹ ಆವಾಹನ ಪಟ್ ಸ್ವಾಹ ಅಂತ ಹೇಳ್ಕೊತಾನೆ ಇರಬೇಕು. ಈ ಮಂತ್ರ ಹೇಳಿ ಅವರನ್ನು ಆವಾಹನೆ ಮಾಡ್ತಾ ಇರಬೇಕಾದ್ರೆ ಆ ಕೆಲಸ ಯಾವುದಾಗಬೇಕೋ ಅದು ನಿಮ್ಮ ಮನಸ್ಸಲ್ಲಿ ನೆನೆಸ್ಕೊಳ್ತಾ ಇರಬೇಕು. ಅದಾದಮೇಲೆ 3ನೇ ದಿನಕ್ಕೆ ತೆಗೆದುಕೊಂಡು ಹೋಗಿ ಆ ಕೋಳಿ ಮೊಟ್ಟೆಯನ್ನು 3 ಕೂಡುವ ರಸ್ತೆಯಲ್ಲಿ ಹೊಡೆದಾಕ್ಬಿಡಿ. ಖಂಡಿತ ಹೇಳ್ತೀನಿ, ಇದು ಫಲಕಾರಿ ಆಗುತ್ತೆ. ಇದನ್ನು ಮಾಡುವ ಮೊದಲು ದೈವಜ್ಞ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ನಂತರ ಇದನ್ನು ಮಾಡಿದ್ರೆ ಬಹುಬೇಗ ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ. ನಾಳೆ ಮತ್ತೊಂದು ಮಾಹಿತಿಗೆ ಭೇಟಿ ಮಾಡ್ತೀನಿ.